ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಯಾರು ನನ್ನ ಹಣೆಗೆ ಗನ್ನಿಟ್ಟು ಪಕ್ಷದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಹದೊಂದು ಡೈಲಾಗ್ ಅನ್ನ ಸೋಕಾಲ್ಡ್ ಸಿಂಗಂ ಅಣ್ಣಾಮಲೈ ಬಿಜೆಪಿಯ ದೊಡ್ಡ ನಾಯಕ ಎಲ್ಲಿ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಹೊಡೆದಿದ್ದಾರೆ. ಇದು ಯಾರಿಗೆ ಹೊಡೆದಿರೋದು ಅಂದ್ರೆ ನೇರ ಬಿಜೆಪಿಗೆ ಹೊಡೆದಿರೋದು, ನರೇಂದ್ರ ಮೋದಿಗೆ ಹೊಡೆದಿರೋದು. ಸೊ ಹಾಗಾದ್ರೆ ಏನ್ ನಡೀತಿದೆ ತಮಿಳುನಾಡು ಬಿಜೆಪಿಯಲ್ಲಿ ಮತ್ತು ಅಣ್ಣಾಮಲೈ ಈ ಗತಿ ಈ ಗತಿಗೆ ಬರೋದಕ್ಕೆ ಏನೆಲ್ಲ ನಡೀತು ಇಲ್ಲಿಯವರೆಗೆ, ಮತ್ತೆ ಮುಂದಿನ ನಡೆ ಏನು, ಅವರು ಸ್ವತಂತ್ರ ಪಕ್ಷ ಮಾಡೋದಕ್ಕೆ ಈ ಡ್ರಾಮಾಗಳೆಲ್ಲ ಶುರು ಹಚ್ಕೊಂಡಿದಾರ, ಅದನ್ನ ಒಂಚೂರು ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಸೊ ನಿಮಗೆ ಗೊತ್ತಿದ್ರೆ ಅಣ್ಣಾಮಲೈ IPS ಕರ್ನಾಟಕ ಕೇಡರ್ IPS ಕರ್ನಾಟಕದಲ್ಲಿದ್ದಾಗ ಸಿಂಹ ಅಂತೆಲ್ಲ ದೊಡ್ಡ ಹೆಸರು ತಗೊಂಡಿದ್ರು. ಯಾಕಂದ್ರೆ ಖಡಕ್ ಆಫೀಸರ್, ಯಾರಿಗೂ ಹೆಸರಲ್ಲ, ಹಿಂಗೆ ತಗೊಳ್ತಾರೆ ಡಿಸಿಷನ್ಸ್, ಕ್ರಮನೂ ಹಂಗೆ ಇರುತ್ತೆ. ಎಲ್ಲ ರೀತಿಯಿಂದ ಸಹ ಒನ್ ಆಫ್ ದಿ ಬೆಸ್ಟ್ ಕಾಪ್, ಸೂಪರ್ IPS ಅಂತೆಲ್ಲ ಹೆಸರು ಪಡ್ಕೊಂಡಿದ್ರು. ಪಾಪ ತೆರೀತು, ಒಂದಷ್ಟು ಕೆಲಸಗಳು ಒಂದಷ್ಟು ಮಾಡ್ದಂಗೆ ನಾನು ನೋಡಿದ್ದೀನಿ. ಆದರೆ ಆ ನಂತರ ಇದ್ದಕ್ಕಿದ್ದ ಹಾಗೆ ಸಣ್ಣ ವಯಸ್ಸಿನಲ್ಲೇ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸೀದಾ ತಮಿಳುನಾಡಿಗೆ ಹೋಗಿ, ಅವರು ತಮಿಳುನಾಡು ಮೂಲದವರು, ಅಲ್ಲಿ ಹೋಗಿ ಬಿಜೆಪಿ ಸೇರ್ಕೊಂಡ್ರು. ನಾನು ನರೇಂದ್ರ ಮೋದಿ ಅವರ ನೇತೃತ್ವವನ್ನು ಮೆಚ್ಚಿ ದೇಶ ಕಟ್ಟುವ ಅವರ ಪ್ರಯತ್ನದ ಭಾಗವಾಗೋದಕ್ಕೆ ತಮಿಳುನಾಡಲ್ಲಿ ಬಿಜೆಪಿಯಾಗಿ ಸೇರ್ಕೊಳ್ತಾ ಇದ್ದೀನಿ. ಇಲ್ಲಿ ಸುಭದ್ರ ಬಿಜೆಪಿ ಕಟ್ಟುತ್ತೀನಿ. ಮುಂದಿನ ಎಲೆಕ್ಷನ್ 2026 ಎಲೆಕ್ಷನ್ಗೆ ನಾನು ಬಿಜೆಪಿಯನ್ನ ಅಧಿಕಾರಕ್ಕೆ ತಂದೆ ತರ್ತೀನಿ, ಇದು ಪ್ರಮಾಣ ನಂದು ಅಂತ ಡೈಲಾಗ್ ಎಲ್ಲ ಹೊಡೆದರು. ಸ್ವಲ್ಪ ದಿನ ಪಕ್ಷಕ್ಕೆ ಹೋದ ಕೆಲವೇ ದಿನಗಳಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಪಟ್ಟ ಬೇರೆ ಸಿಕ್ಕಿಬಿಡ್ತು. ಪಟ್ಟ ಸಿಕ್ಕಿದ್ದ ಸರಿ ತಮಿಳುನಾಡಿನಲ್ಲಿ ಯಾವತ್ತೂ ನಡೆಯದ ರಾಜಕಾರಣಕ್ಕೆ ಕೈ ಹಾಕಿದ್ರು. ಏನು ಧರ್ಮ ರಾಜಕಾರಣ. ಒಂದು ವೇಲ್ ಹಿಡ್ಕೊಂಡು ಮುರುಗನ್ ಯಾತ್ರೆ ಎಂತದೋ ಪಾದಯಾತ್ರೆ ಹೊರಟರು ಇಡೀ ತಮಿಳುನಾಡಲ್ಲಿ. ಓಡಾಡಿದ್ದು ಯಾರು ಕೇರ್ ಮಾಡ್ಲಿಲ್ಲ, ಯಾರು ಮೂಸ್ ಮಾಡ್ಲಿಲ್ಲ. ಆ ಬಿಜೆಪಿಯವರು ಒಂದಷ್ಟು ಜನ, ಇನ್ನ ಅರ್ಧ ಚಡ್ಡಿ RSSಗಳು, ಅವು ಬಿಟ್ರೆ ಇನ್ಯಾರು ಅವ್ರಿಗೇನು ಸ್ಪಂದಿಸಲಿಲ್ಲ, ಪ್ರತಿಕ್ರಿಯಿಸಿಲ್ಲ, ಏನಿಲ್ಲ. ಯಾಕಂದ್ರೆ ಅದು ದ್ರಾವಿಡ ಮಣ್ಣದು. ಅಲ್ಲಿ ಕೇವಲ ಪೆರಿಯಾರ್ ತಂದಂತಹ ತತ್ವ ಸಿದ್ಧಾಂತಗಳು ಮಾತ್ರನೇ ಚಿಗುರೊಡೆಯಕ್ಕೆ ಸಾಧ್ಯ ಹೊರತು ಈ ಉತ್ತರ ಭಾರತದಿಂದ ಬಂದಿರುವಂತಹ, ಅದು ಉತ್ತರ ಭಾರತಕ್ಕೆ ಎಲ್ಲಿಂದ ಬಂದಿತ್ತು, ಮಧ್ಯ ಪ್ರಾಚ್ಯದಿಂದ ಅನ್ನ ಹುಡ್ಕೊಂಡು ಬಂದಂತಹ ಅಬ್ಬೇಪಾರಿಗಳು ಹುಟ್ಟು ಹಾಕಿರೋ RSS, ನೋಂದಣಿ ರಹಿತ RSSನ ಈ ಚಡ್ಡಿ ಲಾಟಿ ಕಥೆಗಳು ತಮಿಳುನಾಡಲ್ಲಿ ನಡೆಯೋದಿಲ್ಲ. ಹಾಗಾಗಿ ಏನೂ ನಡೀಲಿಲ್ಲ, ಆದರೂ ಬಿಡ್ಲಿಲ್ಲ. ಹೇಗಾದ್ರು ಪ್ರತಿ ವಿಚಾರಕ್ಕೂ ಇಲ್ಲಿದಾರಲ್ಲ ಒಂದಷ್ಟು ಕೊಳಕು ಬಾಯಿಗಳು, ಆ CT ರವಿ, ಅವನು ಪ್ರತಾಪ್ ಸಿಂಹ, ಇನ್ನೊಂದಷ್ಟು ಜನ ಇದ್ದಾರೆ. ಏನ್ ನಡೆದ್ರು ಅದ್ರಲ್ಲಿ ಮುಸ್ಲಿಂ ವಿಚಾರ ತಗೊಂಬಂದ್ಬಿಡೋದು. ಅಲ್ಲೆಲ್ಲೋ ಮಳೆ ಬಂತು ಅಂದ್ರೂ ಅದಕ್ಕೂ ಏನಾದ್ರು ಹೇಳ್ಬಿಡೋದು, ಈ ಮುಸ್ಲಿಮರೇ ಪ್ರಾರ್ಥನೆ ಮಾಡಿರ್ಬೇಕು ಮಳೆ ಜಾಸ್ತಿ ಬರ್ಬೇಕು ಅಂತ. ಆ ಮಟ್ಟಕ್ಕೆ ಈ ಈ ಏನು ಕೊಳಕು ಬಾಯಿಗಳು ಇಲ್ಲಿ ಇದಾವಲ್ಲ, ಯತ್ನಾಳು ಪತ್ನಾಳು, ಏನೇನೋ ಇದಾವಲ್ಲ ಇಲ್ಲೊಂದಷ್ಟು ಕ್ರಿಮಿಕೀಟಗಳು, ಆ ಕ್ರಿಮಿಕೀಟಗಳ ರೀತಿಯಲ್ಲಿ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಶುರು ಹಚ್ಕೊಂಡ್ರು. ಪ್ರತಿಯೊಂದಕ್ಕೂ ಹಿಂದೂ ಮುಸ್ಲಿಂ ಮಾಡೋ ಪ್ರಯತ್ನ. ಬಟ್ ಅಲ್ಲಿ ಕೇರ್ ಮಾಡೋರಿಲ್ಲ, ಅಲ್ಲಿ ಕೇರೇ ಮಾಡಲ್ಲ. ನೀವು ಹಿಂದೂ ಮುಸ್ಲಿಂ ಅಂದ್ರೆ ನೀವು ಒದ್ದು ಒಳಗಾಗ್ತಾರ ಅಥವಾ ಒದ್ದು ಓಡಿಸ್ತಾರೆ. ಪೊಲೀಸರು ಒದ್ದು ಒಳಗಾಗ್ತಾರೆ, ಜನ ಒದ್ದು ಓಡಿಸ್ತಾರೆ. ಅಣ್ಣಾಮಲೈಗೆ ಏನೂ ಸಿಗಲಿಲ್ಲ. ಅಷ್ಟೊತ್ತಿಗೆ ಬಿಜೆಪಿ ಯೋಚನೆ ಮಾಡ್ತು, ಅರೆ ಈ ಅಣ್ಣಾಮಲೈನ ಕರ್ಕೊಂಬಂದು ನಮ್ಗೆ ಅನ್ನ ಇಲ್ದಂಗೆ ಆಗೋಯ್ತಲ್ಲಪ್ಪ, ಏನು ದಕ್ಕತಾ ಇಲ್ಲ, ಏನ್ ಮಾಡೋದು ಅಂತ ಈ ಕಡೆ ನೋಡಿದಾಗ AIADMK ಜೊತೆ ಆಗ್ತಾನೆ ಮೈತ್ರಿ ಮುರ್ಕೊಂಡಿದ್ರು ಅಣ್ಣಾಮಲೈನ ನಂಬ್ಕೊಂಡು. ಅಣ್ಣಾಮಲೈ ಫುಲ್ ಭದ್ರ ಬುನಾದಿ ಹಾಕ್ಬಿಡ್ತಾರೆ, ಅಧಿಕಾರಕ್ಕೆ ಬಂದ್ಬಿಡ್ತೀವಿ, AIADMK ಜೊತೆಲಿದ್ರೆ ಆಗಲ್ಲ ಅಂತ ಹೇಳಿ ಕಟ್ಟಾಗಿತ್ತದು. ಜಗಳ ಮಾಡ್ಕೊಂಡು AIADMKನೇ ದೂರ ತಳ್ಳಿತ್ತದು, ನಿಮ್ದು ಅತಿ ಆಯ್ತು, ಹಿಂದಿ ಏರಿಕೆ ಅದು ಇದು ಅಂತ. ಸೊ ಮತ್ತೆ AIADMK ಕಡೆ ನೋಡಿದ್ರು, ಅರೆ ಈ ಅಣ್ಣಾಮಲೈ ನಂಬಿ ಅಣ್ಣ ಕಳ್ಕೊಳ್ಳೋದಕ್ಕಿಂತ AIADMKಗೆ ಶರಣಾಗ್ಬಿಟ್ಟು ಒಂದು 10 ಸೀಟ್ ಆದ್ರೂ ಬರಬಹುದು ನಮ್ಗೆ. ಮತ್ತೆ ಮೈತ್ರಿ ಕರೆದಾಗ AIADMK ಇಟ್ಟಂತಹ ಏಕೈಕ ಷರತ್ತು ಏನು, ಮಾತುಕತೆಗೆ ಬರೋದಕ್ಕೆ, ಮೈತ್ರಿಗೆ ಬೇರೆ ಷರತ್ತುಗಳು, ಮೈತ್ರಿಯ ಮಾತುಕತೆಗೆ ಬರೋದಕ್ಕೇನೆ ಷರತ್ತು ಏನಂದ್ರೆ ಅಣ್ಣಾಮಲೈ ತುಂಬಾ ಕೆಟ್ಟ ಕೊಳಕ ರೀತಿಯಲ್ಲಿ ಮಾತಾಡುವ ವ್ಯಕ್ತಿ, ಆ ಮನುಷ್ಯನನ್ನ ನೀವು ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತು ಬಿಸಾಕ್ಬೇಕು ಅಂತ. ಬಿಜೆಪಿಗೆ ವಿಧಿ ಇರ್ಲಿಲ್ಲ. ಅಣ್ಣಾಮಲೈ ಏನು ಕಡ್ದು ಕಟ್ಟೆ ಹಾಕ್ತಿರ್ಲಿಲ್ಲ.
ಬಿಜೆಪಿಗೆ ಯಾವ ಲಾಭನೂ ಆಗ್ತಿರ್ಲಿಲ್ಲ. ಹಾಗಾಗಿ ಅಣ್ಣಾಮಲೈನ ದೆಹಲಿ ಕರೆದುಬಿಟ್ಟು ಅದು ಯಾವ ರೀತಿಯಲ್ಲಿ ಹೇಳಿದ್ರು, ಉಗಿದು ಹೇಳಿದ್ರೋ, ಬೈದು ಹೇಳಿದ್ರೋ, ಇನ್ನು ಯಾವ ರೀತಿಯಲ್ಲಿ ಹೇಳ್ಕೊಂಡ್ರು ಅವರು, ರಾಜೀನಾಮೆ ಕೊಟ್ಟು ಸೈಡ್ಗೆ ಹೋಗ್ತಾ ಇರೋ ಅಂದ್ರು. ಅಣ್ಣಾಮಲೈ ವಿಧಿಯಲ್ಲದೆ ಸೈಡ್ಗೆ ಹೋಗಿ, ಅದಕ್ಕೆ ಜನರಿಗೆ ಬೇರೆ ಸಂದೇಶ ಹೋಗ್ಬಾರ್ದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಅಲ್ಲಿ ಚಿಂತನಾ ಲೆವೆಲ್ ಅಲ್ಲಿ ಅವರಿಗೆ ಒಂದು ಸ್ಥಾನ ಕೊಟ್ಟಿದ್ದೀವಿ ಅಂತ ಕತೆ ಬೋರ್ಡೆ ಕಚ್ಚಿದ್ರು. ಆ ನಂತರ AIADMK ಮೈತ್ರಿಗೆ ಓಕೆ ಅಂತು. ಆದ್ರೆ ಇನ್ನೊಂದು ಷರತ್ತು ಇಟ್ಬಿಡ್ತು, ಇನ್ನೊಂದು 2-3 ಷರತ್ತುಗಳನ್ನು ಇಡ್ತು AIADMK. ಏನು, ನೀವು ತಮಿಳುನಾಡಿನಲ್ಲಿ ಹಿಂದಿ ಅದು ಇದು ಅಂತ ಆ ಹಿಂದಿ ಹೇರಿಕೆ ಎಲ್ಲ ತಗೊಂಡ್ಬರ್ಬಾರ್ದಿಲ್ಲ. ಅದು ಒಂದನೇದು. ಎರಡನೇದು, ನಮ್ಮ ಮೈತ್ರಿ ಕೇವಲ ಚುನಾವಣೆಗೆ ಮಾತ್ರ. ಚುನಾವಣೆ ಮುಗಿದ ಮೇಲೆ ನಾವು ಗೆದ್ದ ಅಧಿಕಾರಕ್ಕೆ ಬಂದ್ರೆ ನಿಮಗೂ ನಮಗೂ ಸಂಬಂಧನೇ ಇರಲ್ಲ, ನಿಮ್ಮನ್ನ ಸರ್ಕಾರದ ಭಾಗವಾಗಿಸ್ಕೊಳ್ಳೋದಿಲ್ಲ, ನೀವು ಸರ್ಕಾರದ ಒಳಗಡೆ ಬರೋ ಹಾಗಿಲ್ಲ, ನಾವು ಒಪ್ಪಲ್ಲ. ಇಲ್ಲಿ ದ್ರಾವಿಡ ರಾಜಕಾರಣನೇ ನಡೆಯೋದು, ಅದು DMK ಆಗಿರ್ಬಹುದು ಅಥವಾ AIADMK ಆಗಿರ್ಬೋದು. ದ್ರಾವಿಡ ರಾಜಕಾರಣವನ್ನು ಮಾತ್ರ ಇಲ್ಲಿನ ಜನ ಮೆಚ್ಕೊಳ್ಳೋದು. ಬಿಜೆಪಿ ಅಧಿಕಾರದ ಭಾಗ ಆಗೋದಕ್ಕೆ ಒಪ್ಪಿಗೆ ಇಲ್ಲ, ನಾವು ಒಪ್ಪಲ್ಲ. ಮೈತ್ರಿಯ ಕಂಡೀಷನ್ ಇದು ಅಂದ್ಬಿಟ್ರು. ಬಿಜೆಪಿ ಆ ಒಂದು ಗೊಂದಲದಲ್ಲೇ ಇದೆ, ಇರ್ಲಿ ನೋಡೋಣ ಅಂತ ಸದ್ಯಕ್ಕೇನೋ ಒಟ್ಟಿಗೆ ಇದ್ದಂಗೆ ಇದ್ದಾರೆ. ಸೊ ಇದೆಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಅಣ್ಣಾಮಲೈಗೆ ತಾನೆಲ್ಲೋ ತಿಪ್ಪೆಗೆ ಎಸೆಯಲ್ಪಟ್ಟಿದ್ದೀನಿ ಅಂತ ಈಗ ಜ್ಞಾನೋದಯ ಆಗ್ತಾ ಇದೆ. ಈಗಲ್ಲ, ಒಂದು 3 ತಿಂಗಳ ಹಿಂದೆ ಜ್ಞಾನೋದಯ ಆಯ್ತು. ಅದಕ್ಕೆ ಇಲ್ಲ, ನಾನಿನ್ನು ಬದುಕಿದ್ದೀನಿ, ನಾನೇ ಬಿಜೆಪಿ ತಮಿಳುನಾಡು, ನಾನಿದ್ರೇನೆ ತಮಿಳುನಾಡಲ್ಲಿ ಬಿಜೆಪಿ ಅಂತ ತೋರಿಸ್ಬೇಕು ಅಂತ ಏನೇನೋ ಸರ್ಕಸ್ ಮಾಡಿದ್ರು. ನಡು ಬೀದಿಯಲ್ಲಿ ನಿಂತ್ಕೊಂಡು ಚಾಟಿ ತಗೊಂಡು ತಮಗೆ ತಾವೇ ಬಾರಿಸ್ಕೊಂಡ್ರು. ಚಾಟಿಯಲ್ಲಿ ತಮಗೆ ತಾವೇ ಬಾರಿಸ್ಕೊಂಡ್ರು. ಅಧಿಕಾರಕ್ಕೆ ಬರೋವರೆಗೂ ಚಪ್ಪಲಿ ಹಾಕೋದಿಲ್ಲ ಅಂತ ಶಪಥ. ಈ ರೀತಿ ಒಂದಲ್ಲ ಎರಡಲ್ಲ, ಎಲ್ಲ ತಿಕ್ಕಲುತನದ್ದೇ. ಎಲ್ಲ ಬಿಜೆಪಿ RSS ಅಂದ್ರೆ ಅದೇ ತಾನೆ, ಶಪಥ, ಚಾಟಿಯಲ್ಲಿ ಬೀಸ್ಕೊಳ್ಳೋದು. ಜನ ಕೇರೆ ಮಾಡಲಿಲ್ಲ. ಬಿಜೆಪಿಯವರು ಅದಕ್ಕೇನು ಸ್ಪಂದಿಸೋಕ್ ಹೋಗ್ಲಿಲ್ಲ. ಹಾಗಾಗಿ ಈಗ ಬಿಜೆಪಿ ಬಿಡಬೇಕು ಅನ್ನುವ ಹಂತಕ್ಕೆ ಅಣ್ಣಾಮಲೈ ಸಾಹೇಬರು ಬಂದಾಗಿದೆ. ನೆಮ್ಮದಿಯಾಗಿ IPS ಆಗಿದ್ದೆ, ಏನೋ ದಿನಕ್ಕೊಂದು 50 ಪೊಲೀಸ್ ಕಾನ್ಸ್ಟೇಬಲ್ಗಳು, ಇನ್ಸ್ಪೆಕ್ಟರ್ಗಳು, SP ಆಗಿದ್ದಾಗ ನನಗೆ ಸೆಲ್ಯೂಟ್ ಹೊಡಿತೀವಿ. ಇಷ್ಟೊತ್ತಿಗೆ ಪ್ರಮೋಷನ್ ಸಿಕ್ಕಿರೋದು, ಏನೇನೋ ಆಗ್ತಿದ್ದೆ. ಅದೆಲ್ಲದಕ್ಕೂ ಮಣ್ಣು ಹಾಕಿ ಕರ್ಕೊಂಡೋಗಿ ತಮಿಳುನಾಡಲ್ಲಿ ನಿಲ್ಸ್ಕೊಂಡು ನೀನೇ ಬಿಜೆಪಿ, ನೀನೇ ಸರ್ವಸ್ವ ಅಂತ ನನ್ನ ಮೇಲಿಂದ ಕೆಳಗಡೆಯವರು ಹೊಗಳ್ಬಿಟ್ಟು ನನ್ನನ್ನು ಒಂದು ಗತಿ ಕಾಣಿಸಿ ಈ ದಿಕ್ಕು ದಿಸೆ ಇಲ್ಲದ ಬಾಳಿಗೆ ತಂದೆ ಬಿಸಾಕಿದ್ದಾರೆ. ಇನ್ನು ಈ ಪಕ್ಷದ ಸಹವಾಸ ಸಾಕು, ಬಿಜೆಪಿ ಒಳಗಡೆ ಇದ್ರೆ ನನಗೆ ಏನೂ ಇಲ್ಲ ಭವಿಷ್ಯ, ನಾನು ಆಚೆ ಬರಬೇಕು ಅಂತ ನಿರ್ಧಾರಕ್ಕೆ ಬಂದ ತಕ್ಷಣನೇ ಡೈಲಾಗ್ಗಳು ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ. ಬಿಜೆಪಿಯಲ್ಲಿ ನನ್ನನ್ನು ಯಾರು ನನ್ನ ಹಣೆಗೆ ಗಣ್ಣಿಟ್ಟು ಇರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಜೊತೆಗೆ ಹೇಳ್ತಾರೆ, ನಾನು ಬಿಜೆಪಿ ಬಿಡಲ್ಲ, ಸ್ವಂತ ಪಕ್ಷ ಕಟ್ಟಲ್ಲ ಬಿಡಲ್ಲ ಅಂದ ಮೇಲೆ ಈ ಡೈಲಾಗ್ಗಳೆಲ್ಲ ಬರ್ತಾವ. ರಾಜಕಾರಣಿಗಳು ಹಂಗೆ, ಇವತ್ತಿನ ಕೊನೆ ಕ್ಷಣದವರೆಗೂ ಇಲ್ಲ 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 ಅಂತಾನೆ ಇರ್ತಾರೆ. ಕೊನೆ ಕ್ಷಣದಲ್ಲಿ ನನ್ನ ಬೆಂಬಲಿಗರು, ಕಾರ್ಯಕರ್ತರ ಒತ್ತಡದ ಮೇರೆಗೆ, ನನ್ನ ಕ್ಷೇತ್ರ, ನನ್ನ ರಾಜ್ಯದ ಹಿತಾಸಕ್ತಿಯ ಮೇರೆಗೆ ಅಂತ ಡೈಲಾಗ್ಗಳು ಬಿಸ್ಕೊಂಡು ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡಿರ್ತಾರೆ. ಒಂದು ಪಕ್ಷ ಬದಲಾಯಿಸ್ತಾರೆ, ಸ್ವಂತ ಪಕ್ಷ ಅಂತಲೋ ಇಂಡಿಪೆಂಡೆಂಟ್ ಅಂತಲೋ ಏನೋ ಒಂದು ಶುರು ಹಚ್ಕೊಳ್ತಾರೆ. ಅದೇ ರಾಗದಲ್ಲಿ ಈಗ ಅಣ್ಣಾಮಲೈ ಇರುತ್ತೆ, ಹೊಸ ಪಕ್ಷ ಕಟ್ಟಬೇಕು, ಅದಕ್ಕೆ ಏನಾದ್ರು ಕಥೆಗಳು ಶುರು ಮಾಡಬೇಕು ಅಂತ ಇಂಥ ಡೈಲಾಗುಗಳು. ನೋಡೋಣ, ಇನ್ನೊಂದು 2-3 ತಿಂಗಳಲ್ಲಿ ಅದು ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಮುಂದಿನ ವರ್ಷ ಏಪ್ರಿಲ್, ಮೇ, ಜೂನ್ ಒಳಗಡೆ ಚುನಾವಣೆ ಇದೆ ಅಲ್ಲಿ ತಮಿಳುನಾಡಿನಲ್ಲಿ. ಅಷ್ಟರೊಳಗಡೆ ಇವರೇನೋ ಒಂದು ಮಾಡ್ಬೇಕಲ್ಲ. ಬಿಜೆಪಿಯಲ್ಲಿ ಇದ್ರೆ ಏನು ದಿಕ್ಕು ದಿಸೆ ಕೇಳೋರೇ ಇಲ್ವಲ್ಲ, ಹೂ ಆರ್ ಯು ಅಂತ ಕೇಳ್ತಿಲ್ಲ ಯಾರು ಅಣ್ಣಾಮಲೈನ. ಅಷ್ಟೊತ್ತು ಗೊತ್ತಾಗತ್ತೆ. ಗೊತ್ತಾದಾಗ ಮತ್ತೆ ನಿಮ್ಮ ಮುಂದೆ ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.